ಆ ಹೆಣ್ಮಗಳಿಗೆ ಇನ್ನು 17 ವರ್ಷ. ಆಗಲೇ ಸಂಬಂಧಿಕರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತಾಯಿ ರೆಡಿಯಾಗಿದ್ಲು. ಆದ್ರೆ ಈ ಸಂಬಂಧ ಗಂಡನಿಗೆ ಇಷ್ಟ ಇರಲಿಲ್ಲ. ಪತ್ನಿಗೆ ಎಷ್ಟೇ ಹೇಳಿದ್ರೂ ಮಾತು ಕೇಳ್ತಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದವ ಮಗಳನ್ನೇ ಕೊಂದು ಹಾಕಿದ್ದಾನೆ. ಅಪ್ಪ ಅಂದ್ರೆ ಆಕಾಶ ಅಂತೀವಿ, ಅಪ್ಪ ಅಂದ್ರೆ ಹೆಣ್ಮಕ್ಕಳ ಪ್ರಪಂಚ ಅಂತ ಕೊಂಡಾಡ್ತೀವಿ. ಹೆಣ್ಣು ಹುಟ್ಟಿದಾಗ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅನ್ನೋರು ಇದ್ದಾರೆ. ಅಪ್ಪ ಅನಿಸಿಕೊಂಡವ ತನ್ನೆಲ್ಲ ಕನಸುಗಳನ್ನ ಮಗಳಲ್ಲಿ ಕಾಣುತ್ತಿರ್ತಾನೆ. ಬೆನ್ನ ಮೇಲೆ ಕೂಸುಮರಿ ಮಾಡಿ ಜಗತ್ತನ್ನೇ ಪರಿಚಯ ಮಾಡಿಸ್ತಾನೆ. ಇಂಥ ತಂದೆ ಮಗಳ ಬಾಂಧವ್ಯವನ್ನ ವರ್ಣಿಸೋದಕ್ಕೆ ಪದಗಳೇ ಸಾಲಲ್ಲ ಬಿಡಿ. ಆದ್ರೆ ಇಲ್ಲೊಬ್ಬ ತಂದೆ ಇದ್ದಾನೆ. ಮಗಳ ಮದುವೆ ವಿಷಯಕ್ಕೆ ಮಗಳನ್ನೇ ಕೊಂದು ಮಲಗಿಸಿದ್ದಾನೆ. ಹೆಂಡತಿ ಹೇಳಿದ ಹುಡುಗನ ಜೊತೆ ಮದುವೆ ಮಾಡಿಸೋದಕ್ಕೆ ಮನಸ್ಸಿಲ್ಲದೆ ಮಗಳನ್ನ ಹತ್ಯೆ ಮಾಡಿದ್ದಾನೆ. ಮದುವೆ ವಿಷಯಕ್ಕೆ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ. ಮಗಳನ್ನೇ ಕೊಂದು ಊರು ಬಿಟ್ಟವನಿಗೆ ಬಿತ್ತು ಕೋಳ. ಇವನೇ ನೋಡಿ ಸ್ವಂತ ಮಗಳನ್ನೇ ಕೊಂದ ಪರಮ ಪಾಪಿ. ಅಪ್ಪ ಅನ್ನೋ ಪದಕ್ಕೆ ಕಳಂಕ ತಂದ ಕೊಲೆಗಡುಕ. ಈತನ ಅಟ್ಟಹಾಸಕ್ಕೆ ಏನೂ ಅರಿಯದ ಮಗಳು ಸಾವಿನ ಮನೆ ಸೇರಿದ್ದಾಳೆ. ಹೆಂಡತಿ ಮೇಲೆ ಜಿದ್ದಿಗೆ ಬಿದ್ದವ ಹೆತ್ತ ಮಗಳು ಅನ್ನೋದನ್ನು ನೋಡದೆ ಕೊಂದು ಮಲಗಿಸಿದ್ದಾನೆ. ಈತನ ಹೆಸರು ತಿಮ್ಮರಾಯಪ್ಪ ಅಂತ. ತುಮಕೂರಿನ ಶಿರಾ ತಾಲೂಕಿನ ನಿಂಬೆ ಮರದಹಳ್ಳಿ ನಿವಾಸಿ. ಈತನಿಗೆ ಈಗ ತಾನೇ ಪ್ರಾಯಕ್ಕೆ ಬಂದ ಮಗಳಿದ್ಲು. ಕಾಲೇಜಿಗೆ ಹೋಗ್ತಾ ಇದ್ದವಳು ಚೆನ್ನಾಗಿ ಓದೋ ಕನಸು ಕಂಡಿದ್ಲು. ಏಪ್ರಿಲ್ 16ನೇ ತಾರೀಖು ಕೂಲಿ ಕೆಲಸಕ್ಕೆ ಹೋಗಿದ್ದ ತಿಮ್ಮರಾಯಪ್ಪನ ಹೆಂಡತಿ ನಿರ್ಮಲಾ ಸಂಜೆ ಮನೆಗೆ ಬಂದಿದ್ದಾರೆ. ಎಷ್ಟೇ ಕರೆದ್ರೂ ಎಷ್ಟೇ ಹುಡುಕಿದ್ರೂ ಮಗಳ ಸುಳಿವಿರಲಿಲ್ಲ. ಎಲ್ಲೋದ್ಲಪ್ಪ ಅಂತ ಇಡೀ ಊರನ್ನೇ ಹುಡುಕಾಡಿದ್ರು. ಆದರೆ ಮಗಳು ಮಾತ್ರ ಎಲ್ಲೂ ಕಂಡಿರಲಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದಾಗ ತಕ್ಷಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆಗ ಪತ್ನಿ ಜೊತೆಗೆ ಗಂಡನೂ ಹೋಗಿದ್ದ. ಯಾವಾಗ ಕಂಪ್ಲೇಂಟ್ ಮಾಡಿಕೊಂಡ್ರೋ ಈತನಿಗೆ ಭಯ ಶುರುವಾಗಿದೆ. ಹೀಗಾಗಿ ಮಾರನೇ ದಿನವೇ ಊರು ಬಿಟ್ಟಿದ್ದ. ಯಾರಿಗೂ ಹೇಳದೆ ಕೇಳದೆ ಕಣ್ಮರೆಯಾಗಿದ್ದ. ಇತ್ತ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಅಪ್ಪನ ಮೇಲೆಯೇ ಅನುಮಾನ ಶುರುವಾಗಿದೆ. ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಯಾಕೆ ಅನ್ನೋ $1 ಮಿಲಿಯನ್ ಪ್ರಶ್ನೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು. ಹೆಣ್ಮಗಳ ನಾಪತ್ತೆ ಕೇಸ್ ಜೊತೆಗೆ ತಿಮ್ಮರಾಯಪ್ಪನ ಬೆನ್ನು ಬಿದ್ದ ಪೊಲೀಸರು ಈತನನ್ನ ಎತ್ತಾಕೊಂಡು ಬಂದಿದ್ರು. ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಮೇಘನಾಗೆ ಇನ್ನೂ 18 ವರ್ಷ ತುಂಬಿರಲಿಲ್ಲ. ಅಷ್ಟರಲ್ಲೇ ತನ್ನ ಮಗಳಿಗೆ ಮದುವೆ ಮಾಡೋದಕ್ಕೆ ಹೆತ್ತವಳು ಮುಂದಾಗಿದ್ಲು. ಅದರಲ್ಲೂ ತನ್ನ ಸಂಬಂಧಿಕರ ಹುಡುಗನೊಬ್ಬನಿಗೆ ಕೊಟ್ಟು ಮದುವೆ ಮಾಡೋ ಪ್ಲಾನ್ ಮಾಡಿದ್ಲು. ಆ ಕಡೆ ಹುಡುಗನ ಕಡೆಯವರು ಕೂಡ ಮಾತುಕತೆಗೂ ಮುಂಚೆಯೇ ಮದುವೆ ಸೀರೆ ಮಾಂಗಲ್ಯ ಸರವನ್ನೂ ಖರೀದಿಸಿದ್ರಂತೆ. ಆದರೆ ತಿಮ್ಮರಾಯಪ್ಪಗೆ ಮಾತ್ರ ಹೆಂಡತಿ ಕಡೆಯವರಿಗೆ ಕೊಟ್ಟು ತನ್ನ ಮಗಳ ಮದುವೆ ಮಾಡೋದು ಇಷ್ಟ ಇರಲಿಲ್ಲ. ಇದೇ ವಿಷಯವಾಗಿ ಮನೆಯಲ್ಲಿ ನಿತ್ಯ ಜಗಳ ಆಗ್ತಿತ್ತು. ಆದರೆ ಪತ್ನಿ ಮಾತ್ರ ಗಂಡನ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಯಾವಾಗ ಪತ್ನಿ ಮಾತು ಕೇಳಲಿಲ್ವೋ ತಿಮ್ಮರಾಯಪ್ಪ ನಖಶಿಕಾಂತ ಉರಿದು ಹೋಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಮಗಳನ್ನ ಕರ್ಕೊಂಡು ಹೋಗಿ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ದ. ನಂತರ ತಾನೆಲ್ಲಿ ಸಿಕ್ಕಾಕೊಳ್ತೀನೋ ಅಂತ ಮೃತದೇಹವನ್ನ ತಗೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಹೂತಾಕಿ ಬಂದಿದ್ದಾಗಿ ತಾನೇ ಒಪ್ಪಿಕೊಂಡಿದ್ದಾನೆ. ಒಟ್ನಲ್ಲಿ ಆವೇಶದ ಕೈಗೆ ಬುದ್ಧಿ ಕೊಟ್ಟವ ಎದೆ ಎತ್ತರಕ್ಕೆ ಬೆಳೆದಿದ್ದ ಹೆತ್ತ ಮಗಳನ್ನೇ ಕೊಂದು ಹಾಕಿದ್ದಾನೆ. ಮದುವೆ ವಿಷಯಕ್ಕೆ ಮನೆ ಮಹಾಲಕ್ಷ್ಮಿಯನ್ನ ಸಾಯಿಸಿದ್ದು ಮಾತ್ರ ದುರಂತ. ವಿಠಲ್, ನ್ಯೂಸ್ 18 ತುಮಕೂರು.